ಏಮಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬ ಸುಲಭ ವಿಧಾನದಲ್ಲಿ ಹಪ್ಪಳವನ್ನು ಮಾಡ್ತಾಯಿದ್ದೀನಿ. ಖಾರದ ಹಪ್ಪಳ ತುಂಬ ಚೆನ್ನಾಗಿರುತ್ತೆ, ನಾಲ್ಗೆಗೆ ತುಂಬ ರುಚಿ ಸಿಗುತ್ತೆ. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸುಲಭ ವಿಧಾನದಲ್ಲಿ. ಮೊದಲಿಗೆ ಸಾಬುದಾನನ ತೊಗೊಂಡಿದ್ದೀನಿ. ಒಂದು ಬಟ್ಲಲ್ಲಿ ಒಂದು ಕಾಲು ಭಾಗದಷ್ಟು ಮಾತ್ರ ತೊಗೊಂಡಿದ್ದೀನಿ. ನೀವು ಇದನ್ನು ಬೇಕು ಅಂದರೆ ಮಾತ್ರ ನೀವು ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ. ಸ್ವಲ್ಪ ಬಿಸಿ ಮಾಡಿ ಇದನ್ನು ಪುಡಿ ಮಾಡಿ ತಗೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4, ಗುಂಟೂರು ಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ. ನೀವು ಹೆಚ್ಚು ಕೂಡ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೋಬೋದು. ನಂತರ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ನಂತರ ಜೀರಿಗೆಯನ್ನು ತೊಗೊಂಡಿದ್ದೀನಿ, 1 ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. 1 ಸ್ಪೂನಿನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಬಿಸಿ ಮಾಡಿ ಸೇರಿಸಿದ್ದೀನಿ. ನಂತರ ಧನ್ಯ ಬೀಜವನ್ನು ತೊಗೊಂಡಿದ್ದೀನಿ, ಮೀಡಿಯಂ ಫ್ಲೇಮ್ ಕೊಟ್ಟು ಹುರ್ಕೊಂಡು ತೊಗೊಂಡಿದ್ದೀನಿ. ಇದು ಕೂಡ 1 ಸ್ಪೂನಿನಷ್ಟು ಅಷ್ಟೇ, ಜಾಸ್ತಿ ತೊಗೋಬೇಡಿ. ಇದಾದ ನಂತರ ಎಲ್ಲನೂ ಕೂಡ ಮಿಕ್ಸಿ ಜಾರೊಳಗೆ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಆದಷ್ಟು ನುಣ್ಣಗೆ ರುಬ್ಕೊಂಬನ್ನಿ. ಧನ್ಯ ಬೀಜ ಎಲ್ಲ ಸಿಗಬಾರ್ದು ಬಾಯಿಗೆ, ಆ ಥರ ನುಣ್ಣಗೆ ರುಬ್ಕೊಂಬನ್ನಿ. ನಂತರ 1 ಬಟ್ಲಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ರೇಷನ್ ಅಕ್ಕಿಯಿಂದ ಮಾಡಿಸಿರುವಂಥದ್ದು. ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು. ನಂತರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಒಂದು ಗಟ್ಟಿ ಪಾತ್ರೆಯನ್ನು ನೀವು ಬಳಸ್ಕೊಳ್ಳಿ. ನಂತರ ನಾವು ಯಾವ ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿರ್ತೀವಿ ಅದೇ ಬಟ್ಲಿನಲ್ಲಿ 2 ಬಟ್ಲಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ನಾವು ರುಬ್ಬಿದ್ವಲ್ಲ ಮಸಾಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲ ಹಾಕೋದ್ರಿಂದ ಹಪ್ಪಳ ಅಷ್ಟು ರುಚಿಯಾಗಿ ಬರುತ್ತೆ, ಸಖತ್ತಾಗಿರುತ್ತೆ. ನಂತರ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾಲ್ಗೆ ರುಚಿ ಕಡಿಮೆ ಇದ್ದಂಗೆ ಬಳಸ್ಕೊಳ್ಳಿ. ನಂತರ ಹಪ್ಪಳದ ಖಾರವನ್ನು ಹಾಕಿದ್ದೀನಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಪ್ಪಳದ ಖಾರದಲ್ಲೂ ಕೂಡ ಉಪ್ಪಿನಂಶ ಇರೋದ್ರಿಂದ ನಾವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮೇಲ್ಗಡೆ ಸೇರಿಸ್ಕೊಳ್ಳಿ ಅಷ್ಟೇ. ಗ್ಯಾಸ್ ಮೇಲೆ ಇಟ್ಟು ಐ ಫ್ಲೇಮ್ ಕೊಟ್ಟು ಇದನ್ನು ಮಸಾಲನ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 5 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಕುದಿಯೋದ್ರಿಂದ ಅದರ ಸ್ಮೆಲ್, ಹಸಿ ವಾಸನೆ ಅನ್ನೋದು ಹೋಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿದ ನಂತರ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಮತ್ತು ರುಬ್ಬಿದ್ವಲ್ಲ ಸಾಬುದಾನ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಸಾಬುದಾನ ಇದು ಆಪ್ಷನಲ್, ಬೇಕಿದ್ದರೆ ನೀವು ಹಾಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಹಾಕಿದರೂ ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತವೆ ನೋಡಿ. ಎಲ್ಲನೂ ಕೂಡ ಸೌಟಲ್ಲಿ ಚೆನ್ನಾಗಿ ಹೊಂದಿಸ್ಕೊಳ್ಳಿ. ನಾವು ಮುದ್ದೆ ಹಪ್ಪಳನ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ಕೋಬೋದು. ಇದನ್ನು ಕೂಡ ಕೆಲವೊಬ್ಬರಿಗೆ ಮುದ್ದೆ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ, ಮತ್ತು ತಿರುಗೋದಕ್ಕೆ ಬರ್ತಾ ಇರೋದಿಲ್ಲ. ಆವಾಗ ಈ ವಿಧಾನದಲ್ಲಿ ಒಮ್ಮೆ ಮಾಡ್ಕೊಳ್ಳಿ. ಇದ್ರ ಮೇಲೆ ಸ್ವಲ್ಪ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ನೀವು ಇಲ್ಲಿ ವಿಷಲ್ನ ಕೂಗಿಸ್ತಾ ಇಲ್ಲ, ನಾನು ವಿಷಲ್ನ ಹಾಕಿಲ್ಲ, ಹಾಗೆಯೇ ಮುಚ್ಚಿ ನಾನು ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಬೆಂದಾದ ನಂತರ ಒಂದು 2 ನಿಮಿಷ ಹಾಗೆಯೇ ಕೈ ಆಡಿಸ್ಕೊಳ್ಳಿ. ಮುಟ್ಟು ನೋಡಿ ಈ ಥರ ಮುಟ್ಟು ನೋಡಿ, ಕೈಗೆ ಅಂಟಬಾರ್ದು, ಆ ರೀತಿ ಬೆಂದಿರಬೇಕು. ಇವಾಗ ನಾವು ಚೆನ್ನಾಗಿ ಅದನ್ನು ನಾದಿಲ್ಲ, ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಅದು ಸ್ವಲ್ಪ ಬೆಚ್ಚಗಾಗೋವರೆಗೂ ಕಾದು, ಬೆಚ್ಚಗಾದ ನಂತರ ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಳಿ. ಯಾಕಂದರೆ ನಾವು ಮುದ್ದೆ ತಿರುಗಬೇಕಾದ್ರೆ ಚೆನ್ನಾಗಿ ಹೊಂದಿಸಿರ್ತೀವಿ, ಚೆನ್ನಾಗಿ ತಿರುವಿರ್ತೀವಿ, ನಮಗೆ ಅಷ್ಟು ಈ ಥರ ನಾದೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನಾವು ಬರೀ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಡಿರೋದ್ರಿಂದ ಕೈಯಲ್ಲಿ ತುಂಬ ಚೆನ್ನಾಗಿ ನಾದಬೇಕು. ನಾದಿದಾಗಲೇ ನಮಗೆ ಹಪ್ಪಳ ಒತ್ತೋಕ್ಕೆ ತುಂಬ ಸುಲಭ ಅನಿಸುತ್ತೆ, ಉಂಡೆ ಮಾಡ್ಕೊಳ್ಳೋದಕ್ಕೂ ತುಂಬ ಸುಲಭ ಅನಿಸುತ್ತೆ ನೋಡಿ. ತುಂಬ ಚೆನ್ನಾಗಿ ನಾದ್ಕೊಳ್ಳಿ. ಏನಾದ್ರು ಗಂಟು ಅನ್ನೋದು ಸಿಕ್ಕಿದ್ರೆ ತೆಗೆದು ಸೈಡಿಗೆ ಹಾಕ್ಬಿಡಿ. ಪಕ್ಕದಲ್ಲಿ ನೀರನ್ನು ಇಟ್ಕೊಳ್ಳಿ, ಕೈನ ನೀರಲ್ಲಿ ಅದ್ದು ಚೆನ್ನಾಗಿ ನಾದ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತೆ, ಸುಡ್ತಾ ಇರುತ್ತೆ, ಅದಕ್ಕೋಸ್ಕರ. ಈ ವಿಧಾನದಲ್ಲಿ ಮಾಡ್ಕೊಳ್ಳೋದ್ರಿಂದ ಹಪ್ಪಳ ತುಂಬ ವರ್ಷ ಬಾಳಿಕೆ ಬರ್ತವೆ. ಒಂದು 5 ನಿಮಿಷ ನಾದಿದ ನಂತರ ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಹಪ್ಪಳ ಬೇಕೋ ಆ ಸೈಜಲ್ಲಿ ನೀವು ಉಂಡೆಯನ್ನಾಗಿ ಮಾಡ್ಕೊಂಡು ತಗೋಬೋದು. ನಾವು ಇದನ್ನು ಒಬ್ಬರೇ, ಯಾರ ಅವಶ್ಯಕತೆಯೂ ಇಲ್ದಲೇ ಒಬ್ಬರೇ ಕೂಡ ನೀವು ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಒಂದು ಇಬ್ಬರು ಇದ್ದರೆ ನಾವು ಒಂದು 100-200 ಹಪ್ಪಳ ಕೂಡ ನಾವು ಮಾಡ್ಕೋಬೋದು ಈ ವಿಧಾನದಲ್ಲಿ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಕೂಡ ಉಂಡೆಯನ್ನಾಗಿ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಎಲ್ಲ ಕೂಡ ಚೆನ್ನಾಗಿ ನಾದಿ ತಗೊಂಡಿದ್ದೀನಿ. ಇದು ಮುಖ್ಯವಾಗಿ ನಾವು ಈ ಉಂಡೆಗಳನ್ನು ಮಾಡಿದ ಮೇಲೆ ಒಣಗಿಸ್ಬಾರ್ದು. ಅದು ಉಂಡೆಗಳನ್ನಾಗಿ ಮಾಡಿದ ತಕ್ಷಣ ನಾವು ಹಪ್ಪಳವನ್ನು ಒತ್ಬಿಡಬೇಕು. ಹೀಗೇ ಪ್ಲೇಟ್ನ ಒಂದು ಕ್ಲೋಸ್ ಮಾಡಿ ಇಟ್ಕೊಂಡು ಉಂಡೆಯನ್ನು ತಗೊಳ್ಳಿ. ನಂತರ ಪ್ಲಾಸ್ಟಿಕ್ ಪೇಪರ್ ಮೇಲೆ ನೀವು ಎಣ್ಣೆಯನ್ನು ಬಳಸಬೇಡಿ, ತುಂಬ ದಿವಸ ಬಾಳಿಕೆ ಬರೋದಿಲ್ಲ. ನಂತರ ಉಂಡೆ ಏನಿಟ್ಟು ನಾನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಪ್ಲೇಟಿನ ಸಹಾಯದಿಂದನೂ ಕೂಡ ಮಾಡ್ಕೋಬೋದು. ಹಪ್ಪಳದ ಮಿಷಿನ್ ಇದ್ದರೆ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು ನೋಡಿ. ಇವಾಗ ಶೇಪ್ ಬಂದಿಲ್ಲ, ಹಾಗಾಗಿ ನಾನು ಒಂದು ರೌಂಡ್ ಶೇಪ್ ಇರುವಂಥ ಕ್ಯಾಪನ್ನು ಬಳಸಿ ನಾನು ಮಾಡ್ಕೊಂಡಿದ್ದೀನಿ. ಪೇಪರ್ಗೆ ಅಂಟೋದಿಲ್ಲ, ಸುಲಭವಾಗಿ ಎತ್ತಿ ನಾವು ಬಟ್ಟೆ ಮೇಲೆ ಹಾಕ್ಬೋದು. ನಮಗೆ ಲಟ್ಟಣಿಗೆಲೂ ಕೂಡ ನಮಗೆ ಲಟ್ಸೋಕ್ಕಾಗೋದಿಲ್ಲ ಅಂದರೆ ಒಂದು ಪ್ಲೇಟಿನ ಸಹಾಯದಿಂದ ನಾವು ಒತ್ಕೋಬೋದು ನೋಡಿ. ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿ. ಈ ವಿಧಾನದಲ್ಲಿ ಸ್ವಲ್ಪ ನಮಗೆ ತೆಳ್ಳಗೆ ಬರೋದಿಲ್ಲ, ಸ್ವಲ್ಪ ಮಂದವಾಗಿ ಬರೋದು.
ಇವಾಗ ಹಪ್ಳದ ಮಿಷಿನಿಂದ ಮಾಡ್ತಾಯಿದ್ದೀನಿ. ನಮಗೆ ಇದು ಒಂದು ಸಲ ತಗೊಂಡ್ರೆ ನಮಗೆ ತುಂಬ ವರ್ಷ ಬಾಳಿಕೆ ಬರೋವಂಥದ್ದು ಇದು. ಇದರಲ್ಲಿ ರೊಟ್ಟಿ, ಚಪಾತಿ, ಪೂರಿ ಕೂಡ ನಾವು ಲಟ್ಟಿಸ್ಕೋಬೋದು. ಇದರಲ್ಲಿ ತುಂಬ ಚೆನ್ನಾಗಿ ರೌಂಡ್ ಶೇಪ್ ಕೂಡ ಬರುತ್ತೆ. ಬೇಗ ಬೇಗ ಪಟಾಪಟ್ ಅಂತ ಮಾಡಿ ನಾವು ಹಾಕ್ಬೋದು. ಅಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ರೌಂಡ್ ಶೇಪ್ ಬಂದಿದೆ. ಹಾಗೆ ಅಷ್ಟೇ ತೆಳುವಾಗಿ ಕೂಡ ಬರುತ್ತೆ ನೋಡಿ. ಈ ಥರದ ಹಪ್ಳನ ಈ ಮಿಷಿನಲ್ಲಿ ಮಾಡಿಕೊಂಡ್ರೆ ತುಂಬ ಸುಲಭ ಅನಿಸುತ್ತೆ, ಬೇಗ ಬೇಗ ಆಗೋಗುತ್ತೆ ನೋಡಿ. ಇವಾಗ ಎಲ್ಲನೂ ಕೂಡ ನಾನು ಮಾಡಿ ಹಾಕಿದ್ದೀನಿ ಮಿಷಿನಿನ ಸಹಾಯದಿಂದ. ಹಪ್ಳನ ಬಿಸಿಲಲ್ಲಿ ಆದಷ್ಟು ಬಿಸಿಲಿಗೆ ಹಾಕಿ ತುಂಬ ಬೇಗ ಒಣಗುತ್ತೆ. ಹಾಗೆ ತುಂಬ ವರ್ಷ ಬಾಳಿಕೆನೂ ಕೂಡ ಬರುತ್ತೆ ಚೆನ್ನಾಗಿ ಒಣಗಿಸಿ ಇಡೋದ್ರಿಂದ. ನೋಡಿ ನಾನಿಲ್ಲಿ 2 ದಿವಸ ಒಣಗಿಸಿ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಒಣಗಿದ್ದಾವೆ. ಹಾಗೆಯೇ ಏರ್ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟಿಡಿ. ಹಪ್ಪಳ ನೋಡಿ ಇಷ್ಟಿರುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಹೂವಿನ ಥರ ಹರಳುತ್ತೆ. ಅಷ್ಟು ತುಂಬ ಚೆನ್ನಾಗಿ ಬರ್ತವೆ ಹಪ್ಪಳ. ತುಂಬ ಸಾಫ್ಟಾಗಿ ಕೂಡ ಬರ್ತವೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಈ ವಿಧಾನದಲ್ಲಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.